Hello, future engineers. Welcome to Elegant Electronics. ಇದೊಂದು ಗುಡ್ ನ್ಯೂಸು, ಹ್ಯಾಪಿ ನ್ಯೂಸು, ಗ್ರೇಟ್ ನ್ಯೂಸ್ ಫಾರ್ ದ ಸ್ಟೂಡೆಂಟ್ಸ್ ಹೂಸ್ ರ್ಯಾಂಕ್ ಈಸ್ 1 lakh, 1.5 lakh, 2 lakh, 2.5 lakh. ಯಾಕೆ ಅಂದರೆ ಅರೌಂಡ್ 10,000 ಸೀಟ್ಸ್ ಆರ್ ಆ್ಯಡೆಡ್ ಟು ದ ಸೀಟ್ ಮ್ಯಾಟ್ರಿಕ್ಸ್ ಆಫ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಹೇಗೆ ಬಂತು ಇದು 10,000 ಸೀಟು? ಹೇಗೆ ಬಂತು ಅಂದರೆ ಕಾಲೇಜಿನ ಮ್ಯಾನೇಜ್ಮೆಂಟ್ ಅವರು ಸೀಟ್ಸು ಸರೆಂಡರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಯಾಕೆ ಸರೆಂಡರ್ ಮಾಡಿದ್ದಾರೆ? ಒಂದಷ್ಟು ಬ್ರಾಂಚ್ಗಳಿಗೆ ಕಾಮೆಟ್ ಕೆಯಿಂದ ಅಡ್ಮಿಷನ್ಸ್ ಆಗೋದಿಲ್ಲ. ಸೊ ಕಾಮೆಟ್ ಕೆಯಿಂದ ಅಡ್ಮಿಷನ್ ಆಗಿಲ್ಲ ಅಂದರೆ ವೇಕೆಂಟ್ ಆಗುತ್ತೆ. ಲಾಸ್ಟ್ ಇಯರು ತುಂಬ ಕಾಲೇಜಲ್ಲಿ ತುಂಬ ಸೀಟ್ಸು ವೇಕೆಂಟ್ ಇತ್ತು, ಯಾಕೆಂದರೆ ಕಾಮೆಟ್ ಕೆ ಸೀಟ್ಸು ತುಂಬ ಫಿಲ್ ಆಗಿರಲಿಲ್ಲ ಒಂದಷ್ಟು ಕಾಲೇಜುಗಳಲ್ಲಿ. ಸೊ ಈಗ ಆ ಸೀಟ್ಸ್ನೆಲ್ಲ ಯಾವ್ದು ಖಾಲಿ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ರು ಮ್ಯಾನೇಜ್ಮೆಂಟರು, ಆ ಸೀಟ್ಸ್ನೆಲ್ಲ KEAಗೆ ಸರೆಂಡರ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ನಿಯರ್ಲಿ 10,000 ಸೀಟ್ಸ್ ಆ್ಯಡ್ ಆಗಿದೆ. 10,000 ಸೀಟ್ ಆ್ಯಡ್ ಆದಾಗ ಕಟ್ ಆಫ್ ಖಂಡಿತ ಡ್ರಾಪ್ ಆಗೇ ಆಗುತ್ತೆ. ಕಟ್ ಆಫ್ ಡ್ರಾಪ್ ಆಯಿತು ಅಂದರೆ ನಿಮ್ದು ಯಾವುದೇ ರ್ಯಾಂಕ್ ಇದ್ರೂ ಸಹ ಇಂಜಿನಿಯರಿಂಗಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಯಾವುದೋ ಮೆಕ್ಯಾನಿಕಲ್ ಸಿವಿಲ್ ಬ್ರಾಂಚಸ್ ಅಲ್ಲ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, A&ML ಎಲ್ಲ ಬ್ರಾಂಚಿನ ಸೀಟ್ಸು ಸಹ ಸರೆಂಡರ್ ಆಗಿದೆ. ಸೊ ಈ PDF ನಿಮಗೆ KEA ವೆಬ್ಸೈಟಲ್ಲಿ ಅವೈಲಬಲ್ ಇದೆ. ಇದು 19/7/2026 ಅಪ್ಲೋಡ್ ಆಗಿದೆ KEA ವೆಬ್ಸೈಟಲ್ಲಿ. ನಿಮಗೆ ಗೊತ್ತು, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದರ ರೆಪ್ಯುಟೇಷನ್ ಏನು? ಟಾಪ್ 10 ಒಳಗಡೆ ಕರ್ನಾಟಕದಲ್ಲೂ ಬರುತ್ತೆ, ಬೆಂಗಳೂರಲ್ಲೂ ಬರುತ್ತೆ. ಕಾಲೇಜ್ ಕೋಡ್ E007, ಆಟೋನಮಸ್ ಕಾಲೇಜು, ಕುಮಾರಸ್ವಾಮಿ ಲೇಔಟಲ್ಲಿದೆ. 2 ಬ್ರಾಂಚಿನ ಸೀಟ್ಸ್ ಮಾತ್ರ ಇವರು ಸರೆಂಡರ್ ಮಾಡಿದ್ದಾರೆ, ಕೆಮಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್. ಟೋಟಲ್ ಸೀಟ್ಸ್ ನಿಮಗೆ ಇಲ್ಲಿ ಕಾಣುತ್ತೆ 19,335 ಟೋಟಲ್ ಸೀಟ್ಸ್. ಕೆಮಿಕಲಲ್ಲಿ 38 ಸೀಟು, ಕೆಮಿಕಲಲ್ಲಿ ಎಲ್ಲ, ಸಿವಿಲಲ್ಲಿ 38 ಸೀಟು, ಕೆಮಿಕಲಲ್ಲಿ 10 ಸೀಟು ಸರೆಂಡರ್ ಆಗಿದೆ. HK ಅಂದರೆ ಹೈದ್ರಾಬಾದ್ ಕರ್ನಾಟಕ, RK ಅಂದರೆ ರಿಮೈನಿಂಗ್ ಕರ್ನಾಟಕ. ನೆಕ್ಸ್ಟ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಒಂದು ಆಟೋನಮಸ್ ಕಾಲೇಜು, ITPL ಹತ್ರ ಬರುತ್ತೆ, ವೈಟ್ ಫೀಲ್ಡು. ಈ ಕಾಲೇಜಲ್ಲಿ ಬ್ರಾಂಚಸ್ ನೋಡಿ, ಎಷ್ಟು ಬ್ರಾಂಚಸ್ನ ಸೀಟ್ಸ್ ಸರೆಂಡರ್ ಆಗಿದೆ. ಏರೋಸ್ಪೇಸ್, ಏರೋನಾಟಿಕಲ್, ಕೆಮಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ IoT, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇಷ್ಟು ಬ್ರ್ಯಾಂಚಿನ ಸೀಟ್ಸು ಅಲಾಟ್ ಆಗಿದೆ. PDF ದೊಡ್ಡದಾಗಿದೆ, ಇಲ್ಲಿ ನೋಡ್ಕೋಬೋದು ನೀವು ಯಾವ ಬ್ರ್ಯಾಂಚಲ್ಲಿ ಎಷ್ಟೆಷ್ಟು ಸೀಟು ಸರೆಂಡರ್ ಆಗಿದೆ ಅಂತ. ಹಾಗೆ ನೀವು ನೋಡ್ಕೊಳ್ಳೋದಾದರೆ ಇಲ್ಲಿ ಕ್ಯಾಟಗರೀಸು ಕೊಟ್ಟಿದ್ದಾರೆ. 1A, 2A, 2B, 3A, 3B, ST, SC, ಜನರಲ್ ಮೆರಿಟು, ಕನ್ನಡ ಮೀಡಿಯಮು, ರೂರಲ್ ಕೋಟಾ ಎಲ್ಲ ಯಾವ್ಯಾವ ರಿಸರ್ವೇಷನ್ಸಲ್ಲಿ ಎಷ್ಟೆಷ್ಟು ಸೀಟು ಅಲೋಕೇಟ್ ಮಾಡಿದ್ದಾರೆ ಅನ್ನೋದು ಸಿಗುತ್ತೆ. MVJ ಆದಮೇಲೆ ಇನ್ನೊಂದು ಹಳೆಯ ಕಾಲೇಜು SJCIT ಚಿಕ್ಕಬಳ್ಳಾಪುರ, ಇದು ಒಂದು ಆಟೋನಮಸ್ ಕಾಲೇಜು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ AIDS ಸೀಟ್ಸ್ ಸರೆಂಡರ್ ಆಗಿದೆ. ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ A&ML, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಕೋರ್ CS ಸಹ, ಹಾಗೆ ಕೋರ್ EC ಸಹ ಸರೆಂಡರ್ ಆಗಿದೆ. ಎಷ್ಟೆಷ್ಟು ಸೀಟು ಅಂತ ನಿಮಗೆ ಎಂಡಲ್ಲಿ ಸಿಗುತ್ತೆ. ಇಲ್ಲಿ 27, 2, 35, 3 ಒಂದಷ್ಟು ಸೀಟ್ಸು ಸರೆಂಡರ್ ಆಗಿದೆ. ಹಳೇ ಕಾಲೇಜು, ಬಟ್ ವೆರಿ 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 ಲೋ ಕಟ್ ಆಫ್ ಕಾಲೇಜು, ಡಾಕ್ಟರ್ TTIT, ಡಾಕ್ಟರ್ T. ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KGF. ಇಲ್ಲಿ ಒಂದಷ್ಟು ಬ್ರಾಂಚಿನ ಸೀಟ್ಸು ಸರೆಂಡರ್ ಆಗಿದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕದಲ್ಲಿ ಟಾಪ್ 10 ಬರುತ್ತೆ. ಒಳ್ಳೆ ಕಾಲೇಜು, ಆಟೋನಮಸ್ ಕಾಲೇಜು, ವೆರಿ ರೆಪ್ಯೂಟೆಡ್ ಕಾಲೇಜ್. ಇಲ್ಲಿ ಬಯೋಟೆಕ್ನಾಲಜಿ ಸೀಟ್ಸು, ಕೆಮಿಕಲ್, ಸಿವಿಲ್, EEE, ಇನ್ಸ್ಟ್ರುಮೆಂಟೇಷನ್, IEM, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ಸು ಸರೆಂಡರ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಿದ್ಧಗಂಗಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಆಗಲಿ, ಕೋರ್ ಎಲೆಕ್ಟ್ರಾನಿಕ್ ಸೀಟ್ಸ್ ಆಗಲಿ ಸರೆಂಡರ್ ಆಗಿಲ್ಲ. ನೆಕ್ಸ್ಟ್ ತುಮಕೂರಿನ ಇನ್ನೊಂದು ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SSIT, ಬಯೋಮೆಡಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, EEE, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ಸು ಸರೆಂಡರ್ ಆಗಿದೆ. ತುಮಕೂರು ಡಿಸ್ಟ್ರಿಕ್ಟಲ್ಲಿ ತಿಪ್ಟೂರಲ್ಲಿ KIT ಅಂತಿದೆ, ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ ಸತೀಶ್ ಕುಮಾರ್ ಅಂತ ಪ್ರಿನ್ಸಿಪಲ್ ಇದ್ದಾರೆ, ಹೋಗಿ ಮೀಟ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಇದು ಒಂದು ಲೋ ಕಟ್ ಆಫ್ ಕಾಲೇಜು, ಯಾಕೆಂದರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಸೀಟ್ಸ್ ಸರೆಂಡರ್ ಆಗಿದೆ, ಕೋರ್ ಎಲೆಕ್ಟ್ರಾನಿಕ್ ಸೀಟ್ಸು ಸರೆಂಡರ್ ಆಗಿದೆ, ಇನ್ಫಾರ್ಮೇಷನ್ ಸೈನ್ಸು ಸರೆಂಡರ್ ಆಗಿದೆ. ಇನ್ನೊಂದು ಮರಾಠ ಮಂಡಲ್ ಇಂಜಿನಿಯರಿಂಗ್ ಕಾಲೇಜು, SDM ಧಾರವಾಡ, ವೆರಿ ರೆಪ್ಯೂಟೆಡ್ ಕಾಲೇಜ್, ಆಟೋನಮಸ್ ಕಾಲೇಜ್, ವೆರಿ ನೈಸ್ ಕಾಲೇಜ್. ಕೆಮಿಕಲ್ ಇಂಜಿನಿಯರಿಂಗು, ಸಿವಿಲ್ಲು, ಮೆಕ್ಯಾನಿಕಲ್ ಮಾತ್ರ ಸರೆಂಡರ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸು, A&ML, EC ಯಾವುದು ಸರೆಂಡರ್ ಆಗಿಲ್ಲ. ಇನ್ನೊಂದು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಮೊದಲು ಇದರ ಹೆಸರು KLE ಡಾಕ್ಟರ್ MS ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತಿತ್ತು, ಉದ್ಯಂಬಾಗ್, ಬೆಳಗಾವಿ. ಬಯೋಮೆಡಿಕಲ್, ಕೆಮಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್,
ಟ್ರಿಪಲ್ ಇ ಸಿ ಮೆಕ್ಯಾನಿಕಲ್ ಎಲ್ಲ ಸರೆಂಡರ್ ಆಗಿದೆ. ಗೋಗ್ಟೆ ನಂಬರ್ 1 ಇನ್ಸ್ಟಿಟ್ಯೂಷನ್ ಇನ್ ಬೆಳಗಾವಿ, ತುಂಬ ಒಳ್ಳೆ ಕಾಲೇಜು. ಏರೋನಾಟಿಕಲ್ಲು ಸಿವಿಲ್ಲು ಟ್ರಿಪಲ್ ಇ ಮೆಕ್ಯಾನಿಕಲ್ ಸರೆಂಡರ್ ಮಾಡಿದ್ದಾರೆ. ಡಾಕ್ಟರ್ ಪಿ ಜಿ ಹಲ್ಕಟ್ಟಿಯಲ್ಲಿ CS DS ಟ್ರಿಪಲ್ ಇ ECIE. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೂ ಒಂದಷ್ಟು ಸೀಟ್ಸ್ ಸರೆಂಡರ್ ಆಗಿದೆ. ನೆಕ್ಸ್ಟು ಕಾಲೇಜ್ ಕೋಡು E057 JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, JSS ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಕ್ಯಾಮಸ್, ಮಾನಸ ಗಂಗೋತ್ರಿ, ಮೈಸೂರು. ನಂಬರ್ 1 ಕಾಲೇಜ್ ಇನ್ ಮೈಸೂರು. ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬ್ರಾಕೆಟಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಅಂತ ಅವ್ರಿಗೆ ಮಾತ್ರ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಎರಡು ಕೋರ್ಸಸ್ ಸೀಟ್ಸು ಸರೆಂಡರ್ ಮಾಡಿದ್ದಾರೆ. ಮಂಡ್ಯ PES ಒಂದಷ್ಟು ಸೀಟ್ ಸರೆಂಡರ್ ಮಾಡಿದ್ದಾರೆ. PDA ಗುಲ್ಬರ್ಗ ಒಂದಷ್ಟು ಸೀಟ್ ಸರೆಂಡರ್ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಟಾನಮಸ್ ಕಾಲೇಜು ಮಲ್ಲತ್ತಳ್ಳಿ, ಇಲ್ಲಿ ಏರೋನಾಟಿಕಲ್ಲು ಸಿವಿಲ್ಲು ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸು ಡೇಟಾ ಸೈನ್ಸ್ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಸೆಂಟರ್ ಆಗಿದೆ. BIT ದಾವಣಗೆರೆ ಸರೆಂಡರ್ ಮಾಡಿದ್ದಾರೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು ಹಳೆ ಕಾಲೇಜು, ಇಲ್ಲಿ ಕೋರ್ಸ್ CS EC ಡೇಟಾ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಎಲ್ಲ ಸರೆಂಡರ್ ಆಗಿದೆ. ಇನ್ನೊಂದು ಹಳೆ ಕಾಲೇಜು JNNC ಶಿವಮೊಗ್ಗ, ಅವರು ಸರೆಂಡರ್ ಮಾಡಿದ್ದಾರೆ. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ರೆಪ್ಯೂಟೆಡ್ ಕಾಲೇಜ್ ಆಫ್ ಮೈಸೂರು, ಅಟಾನಮಸ್ ಕಾಲೇಜು, ಸಿವಿಲ್ಲು ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕಲ್ ಸೆಂಟರ್ ಮಾಡಿದ್ದಾರೆ. ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಎಲ್ಲೂ ಕಾಣ್ತಿಲ್ಲ ನಿಮಗಲ್ಲಿ. ಆಕ್ಸ್ಫರ್ಡಲ್ಲಿ A&ML, ಎಲ್ರಿಗೂ A&ML ಬೇಕು A&ML ಬೇಕು ಅಂತಾರೆ. ಇಲ್ಲಿ ಆಕ್ಸ್ಫರ್ಡಲ್ಲಿ ನೀಟಾಗಿ ಸರೆಂಡರ್ ಮಾಡಿದ್ದಾರೆ. ಎಷ್ಟು ಸೀಟ್ಸ್ ಅಂದರೂ 9 ಸೀಟ್ ಸರೆಂಡರ್ ಮಾಡಿದ್ದಾರೆ. ಸಿವಿಲ್ಲು CS ಟ್ರಿಪಲ್ ಇ EC IS ಮೆಕ್ಯಾನಿಕಲ್ ಮೆಕ್ಯಾಟ್ರಾನಿಕ್ಸ್. ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕ್ಯಾಟ್ಸ್ ಅಂದ್ರ ಮೊದಲು HMI CIT ಅಂತಿತ್ತು, ಇವರು ಟೇಕ್ ಓವರ್ ಮಾಡಿಕೊಂಡು ಹೆಸರು ಇಟ್ಕೊಂಡಿದ್ದಾರೆ. E082 JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್, ಬೆಂಗಳೂರಿನ JSS ATE ಉತ್ರಳ್ಳಿ ರೋಡು. ಸಿವಿಲ್ಲು ECEI ಇನ್ಸ್ಟ್ರುಮೆಂಟೇಷನ್ ಮೆಕ್ಯಾನಿಕಲ್ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುಡಿಮಾವು ಕೆಂಗೇರಿ ಕುಂಬಳಗೋಡು. AIC ಸಿವಿಲ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಮೆಕ್ಯಾನಿಕಲ್. KSIT ಒನ್ ಮೋರ್ ಡಿಸೆಂಟ್ ಕಾಲೇಜ್ ಇನ್ ಕನಕಪುರ ರೋಡು. ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ KSIT ನೋಡಿ EC ಆಗಲಿ CS ಆಗಲಿ A&ML ಆಗಲಿ ಸರೆಂಡರ್ ಮಾಡಿಲ್ಲ. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋರ್ CS ಡೇಟಾ ಸೈನ್ಸು EC ಇನ್ಫಾರ್ಮೇಷನ್ ಸೈನ್ಸು, ಕೂರ್ಗಲ್ ಒಂದಷ್ಟು ಸೀಟ್ಸು ಸರೆಂಡರ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟರು. AMCಯಲ್ಲಿ CS EC ಟ್ರಿಪಲ್ ಇ ಡೇಟಾ ಸೈನ್ಸು A&ML ಎಲ್ಲ ಸರೆಂಡರ್ ಮಾಡಿದ್ದಾರೆ. ಈಸ್ಟ್ ಪಾಯಿಂಟಲ್ಲೂ ನೀವು ನೋಡ್ಬೋದು ಕಂಪ್ಯೂಟರ್ ಸೈನ್ಸು ಡೇಟಾ ಸೈನ್ಸು ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಸೈನ್ಸ್. ಹಾಗಾಗಿ ಹೋಪ್ಸ್ ಕಳ್ಕೊಬೇಡಿ, ಖಂಡಿತ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. KNSIT ಒಂದು ಲೋ ಕಟ್ ಆಫ್ ಕಾಲೇಜು. ಡಾನ್ ಬಾಸ್ಕೋ ಇಲ್ಲೂ ಸಹ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಟ್ರಿಪಲ್ ಇ ಎಲ್ಲ ಸರೆಂಡರ್ ಆಗಿದೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಓಕೆ, ಒನ್ ಮೋರ್ ಡೀಸೆಂಟ್ ಕಾಲೇಜ್ ಇನ್ RR ನಗರ್. ಸಿವಿಲ್ ಇಂಜಿನಿಯರಿಂಗು ಟ್ರಿಪಲ್ ಇ ಇನ್ಫಾರ್ಮೇಷನ್ ಸೈನ್ಸ್. ಯಾಕೆ ಇದನ್ನು ಡೀಸೆಂಟ್ ಕಾಲೇಜು ಅಂದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸು ಸರೆಂಡರ್ ಮಾಡಿಲ್ಲ, ಎಲೆಕ್ಟ್ರಾನಿಕ್ಸು ಸರೆಂಡರ್ ಮಾಡಿಲ್ಲ, A&ML ಡೇಟಾ ಸೈನ್ಸ್ ಯಾವುದೂ ಸರೆಂಡರ್ ಮಾಡಿಲ್ಲ. ಇವರಿಗೆ ಪ್ರಾಬ್ಲಮ್ ಇರೋದು ಸಿವಿಲ್ಲು ಟ್ರಿಪಲ್ ಇ ಇನ್ಫಾರ್ಮೇಷನ್ ಸೈನ್ಸಲ್ಲಿ, ಆ ಸೀಟ್ಸ್ ಮಾತ್ರ ಸರೆಂಡರ್ ಮಾಡಿದ್ದಾರೆ. ನಾಗಾರ್ಜುನದಲ್ಲಿ ಒಂದಷ್ಟು ಸೀಟ್ಸು, ಈಸ್ಟ್ ವೆಸ್ಟಲ್ಲಿ ಒಂದಷ್ಟು. ಸಪ್ತಗಿರಿ NPS ಯೂನಿವರ್ಸಿಟಿ, ದಯವಿಟ್ಟು PDF ಡೌನ್ಲೋಡ್ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಸಪ್ತಗಿರಿ NPS ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ತುಂಬ ಕ್ಯಾಪಿಟೇಷನ್ ಫೀಸ್ ತೊಗೊಳ್ಳೋದು ಕಂಪ್ಯೂಟರ್ ಸೈನ್ಸ್ಗೆ. ನಿಮ್ಗೆಲ್ರಿಗೂ ಕಂಪ್ಯೂಟರ್ ಸೈನ್ಸೇ ಇಷ್ಟ. ಇಲ್ಲಿ ನೋಡಿ ಎಷ್ಟು ಸೀಟ್ಸ್ ಸರೆಂಡರ್ ಆಗಿದೆ ಅಂತ. ಬೇರೆ ಕಾಲೇಜುಗಳು ಅಷ್ಟೊಂದು ಹೇಳಲಿಲ್ಲ ನಾನು, ಈ ಕಾಲೇಜಿಗೆ ಮಾತ್ರ ನಾನು ತೋರಿಸ್ತೀನಿ. 38 + 437 38 + 437 ಸೀಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಯಾಕೆಂದ್ರೆಲ್ಲ 2520 ಸೀಟ್ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 470 ಸೀಟ್ಸು ಸರೆಂಡರ್ ಮಾಡಿದ್ದಾರೆ. 132 + 11 ಸೀಟ್ಸ್ ಯಾವ ಬ್ರಾಂಚಲ್ಲಿ ಸರೆಂಡರ್ ಮಾಡಿದ್ದಾರೆ ಸಪ್ತಗಿರಿಯವರು ಅಂದರೆ ಡೇಟಾ ಸೈನ್ಸಲ್ಲಿ ಸರೆಂಡರ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಿರ್ತಾರೆ ನಾವು CS ಬೇಕು, ಡೇಟಾ ಸೈನ್ಸ್ ಬೇಕು, A&ML 106 ಸೀಟ್ಗಳು ಸರೆಂಡರ್ ಆಗ್ತಾ ಇದೆ. ಸೊ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಇಫ್ ಯು ಹ್ಯಾವ್ ಎಂಟರ್ಡ್ ಚಾಯ್ಸ್ 2 ಚಾಯ್ಸ್ 3 ಖಂಡಿತ ಹೋಪ್ಸ್ ಇಟ್ಕೊಳ್ಳಿ, ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೋಡಿ A&ML, ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಸೈನ್ಸ್ ಎಲ್ಲ ಸೆಂಟರ್ ಆಗಿದೆ. ವೆಂಕಟೇಶ್ವರದಲ್ಲಿ ಕಂಪ್ಯೂಟರ್ ಸೈನ್ಸು ಸೈಬರ್ ಸೆಕ್ಯೂರಿಟಿ ಡೇಟಾ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಸೆಂಟರ್ ಆಗಿದೆ. ಸಂಭ್ರಮಲ್ಲಿ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಸೈನ್ಸು. SJBTಲಿ ಸಿವಿಲ್ ಇಂಜಿನಿಯರಿಂಗು ಟ್ರಿಪಲ್ ಇ ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಸೈನ್ಸ್ ಮೆಕ್ಯಾನಿಕಲ್. MS ಇಂಜಿನಿಯರಿಂಗಲ್ಲಿ EINDS A&ML ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಡೇಟಾ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಸರೆಂಡರ್ ಆಗಿದೆ. ಮಂಗಳೂರಿನ ಸೇಂಟ್ ಜೋಸೆಫ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ VLSI ಡಿಸೈನ್ ಟೆಕ್ನಾಲಜಿ ಮಾತ್ರ ಸರೆಂಡರ್ ಆಗಿದೆ. GSSS ಫಾರ್ ವುಮೆನ್, ವೆರಿ ಡೀಸೆಂಟ್ ಕಾಲೇಜ್ ಫಾರ್ ವಿಮೆನ್, ಟ್ರಿಪಲ್ ಇ ಮಾತ್ರ ಸರೆಂಡರ್ ಮಾಡಿದ್ದಾರೆ. ಇಂಪ್ಯಾಕ್ಟಲ್ಲಿ ಎಲ್ಲ ಮಾಡಿರ್ತಾರೆ, ಯಾಕೆಂದ್ರೆ ಲೋ ಕಟ್ ಆಫ್ ಕಾಲೇಜಲ್ಲಿ ಎಲ್ಲ ಬ್ರಾಂಚಸ್ಸು
ಸರೆಂಡರ್ ಮಾಡಿರ್ತಾರೆ. ಹಾಗೆ ಶ್ರೀನಿವಾಸದಲ್ಲೂ ನೀವು ನೋಡ್ಬೋದು ಎಲ್ಲ ಬ್ರಾಂಚಸ್ ಇಲ್ಲಿರೋ ಸೀಟ್ಸು ಸರೆಂಡರ್ ಆಗಿದೆ. ರಾಜರಾಜೇಶ್ವರಿ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್, ಟ್ರಿಪಲ್ ಇ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್, ಪೆಸಿಟ್ ಶಿವಮೊಗ್ಗ, ಎಸ್ ಡಿ ಎಂ ಉಜಿರೆ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು, ಮಹಾರಾಜ ಕೆಲಿ 70 ಸೀರಿಯಲ್ ನಂಬರ್ ನೋಡಿ 54ನೇ ಕಾಲೇಜು, RRIT ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, A&ML ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್, ಕೋರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ A&DS ಅಂತ ಇರುತ್ತೆ, ಟ್ರಿಪಲ್ ಇ, EC ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್, ಸಾಯಿ ವಿದ್ಯಾದಲ್ಲಿ ಕಂಪ್ಯೂಟರ್ ಸೈನ್ಸು, ಡೇಟಾ ಸೈನ್ಸು, ಎಲೆಕ್ಟ್ರಾನಿಕ್ಸು, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ್ನು, ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿ ಬೈರಗೌಡ ಕೋಲಾರಲ್ಲೂ ಎಲ್ಲ ಬ್ರಾಂಚಿನ ಸೀಟ್ಸು ಸರೆಂಡರ್ ಮಾಡಿದ್ದಾರೆ. 59ನೇ ಪೊಸಿಷನಲ್ಲಿ ಅಂಗಡಿ, 60ನೇ ಪೊಸಿಷನಲ್ಲಿ ಡಾಕ್ಟರ್ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೊದಲು ಬರೀ ACS ಇತ್ತು, ಈಗ ಡಾಕ್ಟರ್ ACS ಅಂತ ಕಾಲೇಜ್ ಹೆಸರೇ ಚೇಂಜ್ ಮಾಡ್ಕೊಂಡಿದ್ದಾರೆ. 3 ಬ್ರಾಂಚ್ ಸೀಟ್ ಸರೆಂಡರ್ ಮಾಡಿದ್ದಾರೆ. ವಿಜಯ ವಿಠಲ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಅಕ್ಷಯ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್, ಶ್ರೀನಿವಾಸ ಯೂನಿವರ್ಸಿಟಿ, ಜೈನ್ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್ ಎಲ್ಲ ಸರೆಂಡರ್ ಆಗಿದೆ. ಸಂಪೂರ್ಣದಲ್ಲೂ ಅಷ್ಟೇ. ಕೆ ಸ್ಕೂಲ್ ಆಫ್ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಮೆಕ್ಯಾನಿಕಲ್. ಇಲ್ಲೂ ನೋಡ್ಬೋದು ನೀವು KS ಸ್ಕೂಲ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸು ಕಾಣ್ತಿಲ್ಲ ನಿಮಗೆ, ಎಲೆಕ್ಟ್ರಾನಿಕ್ಸು ಕಾಣ್ತಿಲ್ಲ, ಸರೆಂಡರ್ ಆಗಿಲ್ಲ ಅದು. ATMI ಮೈಸೂರು, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಎಲ್ಲ ಸೀಟ್ಸು ಸರೆಂಡರ್ ಆಗಿದೆ. ಈಸ್ಟ್ ವೆಸ್ಟಲ್ಲಿ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್ ಸರೆಂಡರ್ ಆಗಿದೆ. AJಯಲ್ಲೂ ಸರೆಂಡರ್ ಆಗಿದೆ. ಗೀತಮ್ ಯೂನಿವರ್ಸಿಟಿಲಿ ಒಂದಷ್ಟು ಸೀಟ್ಸ್ ಬಂದಿದೆ. ಟೋಟಲ್ ನಿಮಗೆ ತೋರಿಸ್ತೀನಿ. 85ನೇ ಕಾಲೇಜು ಶೇಷಾದ್ರಿಪುರಂ, ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್. ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋ ರಥಿಮ್ನಮ್ಮಲ್ಲೂ ಒಂದಷ್ಟು ಸೀಟ್ಸು. ನ್ಯೂ ಎಬೆನೆಜರ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು. CMN ಈ ವರ್ಷ, ಧನ್ವಂತ್ರಿ ಈ ವರ್ಷ. ಟೋಟಲ್ 89 ಕಾಲೇಜುಗಳ ಸೀಟ್ಗಳು ನಿಮಗೆ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇರುತ್ತೆ. ಟೋಟಲ್ ಎಷ್ಟು ಸೀಟ್ಸು ಅನ್ನೋದು ಒಂದ್ಸರಿ ನೋಡೋಣ. ಯಾಕೆಂದರೆ ಬಿಗಿನಿಂಗ್ ಆಫ್ ದ ವಿಡಿಯೋ 10,000 ಅಂತ ಹೇಳಿದ್ದೆ, ಇಲ್ಲಿ ಕಾಣ್ತಾ ಇದೆ ನಿಮಗೆ 8,709 ಪ್ಲಸ್ 1,009, 9,000 ಪ್ಲಸ್ ಸಮಥಿಂಗ್ ಸೀಟ್ಸ್. 9,709 ಪ್ಲಸ್ 9 ಸೀಟು 9,718 ಸೀಟು. ಆಲ್ಮೋಸ್ಟ್ 10,000 ಸೀಟ್ಸು ಆ್ಯಡ್ ಆಗಿದೆ. ನಿಮ್ಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜಲ್ಲಿ ಇಂಟ್ರೆಸ್ಟ್ ಇರೋ ಸೀಟ್ ಏನಾದರೂ ಅಲಾಟ್ ಆಗಿದ್ದರೆ ನೀವು ಚಾಯ್ಸ್ 2, 3 ಕೊಟ್ಟಿದ್ರೆ ಕೀಪ್ ಹೋಪ್ಸ್. ಇಂಜಿನಿಯರಿಂಗಲ್ಲಿ ಎವ್ರಿ ಇಯರು ಸೀಟ್ಸು ಸರೆಂಡರ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಕಾಮೆಟ್ ಕೆಯಲ್ಲಿ ಯಾರೂ ಸ್ಟೂಡೆಂಟ್ಸ್ ಬರೋದಿಲ್ಲ. ನೀವೇನಾದರೂ ಬುದ್ಧಿವಂತರಾಗಿದ್ದರೆ ಕಾಮೆಟ್ ಕೆ ಬರೆದಿರ್ತೀರಾ, ಕಾಮೆಟ್ ಕೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ದು ಯಾವುದೇ ರ್ಯಾಂಕ್ ಬಂದರೂ ಒಳ್ಳೆ ಕಾಲೇಜಲ್ಲಂತೂ ಸೀಟ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಕಾಮೆಟ್ ಕೆಯಲ್ಲಿ ತುಂಬ ಜನ ಹೋಗೋದಿಲ್ಲ. ಫೀಸು 2-3 ಲಕ್ಷ, 3.5 ಲಕ್ಷ ಆ ಥರ ಇರುತ್ತೆ. ಹಾಗಾಗಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.